Mega Bharatiya Janata Party versus Congress showdown over scam Natika in Karnataka. Opposition BJP and JDS double down on the Congress party, announcing a week-long Padayatra. The Padayatra demanding a CBI probe into the alleged multi-crore Muda scam will start from Bengaluru to Mysuru on 3rd of August. ಹಣವನ್ನ ಕೊಡದೇನೆ ಅವತ್ತು ವರ್ಗಾವಣೆ ಮಾಡಿರತಕ್ಕಂಥದ್ದು ಎಲ್ಲ ವಿಚಾರಗಳನ್ನು ತೆಗೆದುಕೊಂಡು ಬೆಂಗಳೂರಿನಿಂದ ಮೈಸೂರಿನವರೆಗೆ ಪಾದಯಾತ್ರೆ ಮಾಡಬೇಕು ಅನ್ನುವ ಚರ್ಚೆಯನ್ನ ಸಮಾಲೋಚನೆ ಮಾಡಿ ಮುಂದಿನ ಶನಿವಾರ ಬೆಂಗಳೂರಿನಿಂದ ನಮ್ಮ ಪಾದಯಾತ್ರೆ ಪ್ರಾರಂಭ ಆಗ್ತದೆ. 3ನೇ ತಾರೀಕಿನಂದು ರಾಜ್ಯದಲ್ಲಿ ಯಾವೊಂದು ಜನತೆ ಮುಂದೆ ಹಲವಾರು ರೀತಿಯ ಸುಳ್ಳು ಮಾತುಗಳನ್ನು ಹೇಳ್ತಕ್ಕಂಥದ್ರ ಮುಖಾಂತರ ಜನತೆಯನ್ನು ದಾರಿ ತಪ್ಪಿಸಿ ಅಧಿಕಾರಕ್ಕೆ ಬಂದ 15 ತಿಂಗಳಿನಲ್ಲಿ ಅಧಿಕಾರ ಸ್ವೀಕಾರ ಮಾಡಿದಂಥ ಮೊದಲನೇ ದಿನದಿಂದಲೇ ಪ್ರಾರಂಭ ಆಯಿತು ಈ ಸರ್ಕಾರದ ಅಕ್ರಮಗಳು. ವರ್ಗಾವಣೆ ವಿಷಯದಲ್ಲಿ ಯಾವ ರೀತಿ ನಡ್ಕೊಂಡಿದ್ದಾರೆ, ಬೀದಿನಲ್ಲಿ ಅಧಿಕಾರಿಗಳು ಮಾತನಾಡುತ್ತಾರೆ. The opposition is adamant on Chief Minister Siddaramaya's resignation. ಮೊದಲ ಬಾರಿಗೆ ಬಿಜೆಪಿ ಜೆಡಿಎಸ್ ಒಂದು ಪಾದಯಾತ್ರೆ ಮೂಲಕ ಬೆಂಗಳೂರಿಂದ ಮೈಸೂರುವರೆಗೆ ಏನು ಹೋಗ್ತಾ ಇದ್ದೇವೆ, ಇದು ಇಲ್ಲಿಗೆ ನಿಲ್ಲೋದಿಲ್ಲ. ನಾನು ರಾಜ್ಯದ ಜನತೆಯಲ್ಲಿ ವಿನಂತಿ ಮಾಡ್ತೇನೆ, ಇಂಥ ಭ್ರಷ್ಟ ಸರ್ಕಾರವನ್ನು ಕಿತ್ತೊಗಿಬೇಕಾಗಿದೆ. The Karnataka government has denied permission for this Padayatra. ಪಾದಯಾತ್ರೆ ಕೊಡೋದಿಲ್ಲ, ಪಾದಯಾತ್ರೆಗೆ ಅನುಮತಿಯನ್ನು ಕೊಡೋದಿಲ್ಲ. ಅವ್ರು ಮಾಡಿದ್ರೆ ಅವ್ರು ಮಾಡಲಿ, ನಾವೇನು ಬೇಡ ಅಂತ ಹೇಳೋದಿಲ್ಲ. ಆದರೆ ನಾವು ಅಧಿಕೃತವಾಗಿ ಪೊಲೀಸ್ ಇಲಾಖೆಯವರು ಪರ್ಮಿಷನ್ ಕೊಡೋದಿಲ್ಲ. The Congress claims that the Bharatiya Janata Party is responsible for the Muda scam, as the land was allotted to Siddaramaya's wife under the BJP government. ವಾಲ್ಮೀಕಿ ಹಗರಣ ಸುಳ್ಳು ಆರೋಪ ಮಾಡಿದ್ರೆ ಏನು ವಾಲ್ಮೀಕಿ ಹಗರಣದಲ್ಲಿ ಏನಂತ ಇದೆ, ನಾವು ಹೇಳಿದ್ದೀವಿ ಹಗರಣ ಆಗಿರೋದು ನಿಜ. ಬಟ್ ನಾಟ್ 187 ಕೋಟಿ 33 ಲಕ್ಷ ಅಲ್ಲ, 84 ಕೋಟಿ 63 ಲಕ್ಷ ಹಗರಣ ಆಗಿದೆ ನಿಜ. ಬಟ್ ಯಾರು ಮಾಡಿದ್ದಾರೆ ಅನ್ನೋದು ನಾನು ಕೂಡಲೇ SIT ಮಾಡಿ ತನಿಖೆ ನಡೀತಾ ಇದೆ. ಅವರು ಕೂಡ ತನಿಖೆ ಮಾಡ್ತಾ ಇದ್ದಾರೆ, CBI ಮತ್ತು ED ಎಲ್ಲ ತನಿಖೆ ಮಾಡ್ತಾ ಇದ್ದಾರೆ. The Congress government in Karnataka meanwhile is facing serious allegations of multiple scams. A former minister was arrested by the ED after crores were diverted allegedly from the Valmiki SC/ST Development Corporation. The National Commission for Scheduled Caste recently issued a notice to the Karnataka government for allegedly spending funds that were meant for Dalit uplift on the guarantee schemes. The Siddaramaya government has denied all the charges. If you like the video, do like, comment, share and subscribe.